ಇವತ್ತು ನಾವು ಮಾತನಾಡ್ತಿರೋದು ದತ್ತು ಪಡೆಯೋ ವಿಚಾರದ ಬಗ್ಗೆ. ಅಂದರೆ ಮಕ್ಕಳಾಗದವರು ದತ್ತು ಪಡಿತಾರೆ, ಅಥವಾ ಕೆಲವರು ಮಕ್ಕಳಾದವರು ಕೂಡ ದತ್ತು ಪಡೆದ ಉದಾಹರಣೆ ಸಾಕಷ್ಟಿವೆ. ಆದರೆ ಈ ದತ್ತು ಸ್ವೀಕಾರ ಮಾಡೋದಿದೆಯಲ್ಲ, ಅದೊಂದು ಮನಸ್ಥಿತಿ, ಇಟ್ಸ್ ಅ ಮೈಂಡ್ ಸೆಟ್. ಇವತ್ತಿನ ಕಾರ್ಯಕ್ರಮಕ್ಕೆ ರೆಡಿ ಆಗ್ತಾ ಇರಬೇಕಾದ್ರೆ ಒಂದು 2-3 ಆರ್ಟಿಕಲ್ಸ್ಗಳನ್ನು ಹಾಗೆ ಓದೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಸೊ ಐ ಗಾಟ್ ಟು ನೋ, ನಾನೇನು ಗ್ರಾಸ್ಪ್ ಮಾಡಿದೆ ಅಂತಂದರೆ ಅದು ಒಂದು ಮೈಂಡ್ ಸೆಟ್ ಅಂತ. ಪ್ರಾಬಬ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ, ವಿಸ್ತೃತವಾಗಿ ಮತ್ತು ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಡಾಕ್ಟರ್ಗಿಂತ ಇನ್ನೂ ಚೆನ್ನಾಗಿ ಕೊಡೋದಕ್ಕೆ ಯಾರಿಂದ ಸಾಧ್ಯ ಇದೆ? ಈ ಅಡಾಪ್ಷನ್ ಬಗ್ಗೆ ಅವಿನಾಶ್ ಅವ್ರು ಹೇಳ್ತಾ ಇದ್ರು, ಅಡಾಪ್ಷನ್ ಬಗ್ಗೆ ನಾನು ಚೆನ್ನಾಗಿ ಮಾತಾಡಬಲ್ಲೆ ಅಂತ. ಖಂಡಿತವಾಗಿ ಇಲ್ಲ, ಇದು ಒಂದು ತುಂಬ ಕಡಿಮೆ ತಿಳ್ಕೊಂಡಿರ್ತಕ್ಕಂಥ ವಿಷಯ. ಹೆಚ್ಚು ಜನರಿಗೆ ಅಡಾಪ್ಷನ್ ಬಗ್ಗೆ ಗೊತ್ತಿಲ್ಲ. ಅಡಾಪ್ಷನ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲ್ಲ. ಇನ್ಫ್ಯಾಕ್ಟ್ ಮಕ್ಕಳು ಆಗಿಲ್ಲ, ಏನೋ ಒಂದು ಕಾರಣಗಳಿಂದ ಇನ್ಫರ್ಟಿಲಿಟಿ ಆಗಿರ್ತದೆ, ಸುಮಾರು ವರ್ಷಗಳ ಬಗ್ಗೆ ಅದಕ್ಕೆ ಆಸ್ಪತ್ರೆಯಿಂದ ಆಸ್ಪತ್ರೆ ತಿರುಗ್ತಾ ಇರ್ತಾರೆ, ಲಕ್ಷಾಂತರ ಖರ್ಚು ಮಾಡ್ತಾ ಇರ್ತಾರೆ. ಒಂದು ರೀತಿ ಲಾಸ್ಟ್ ರೆಸಾರ್ಟ್ ಅನ್ನೋ ರೀತಿ ಬೇಡವಾದ ಮನಸ್ಸಿನಲ್ಲಿ ಯೋಚನೆ ಮಾಡ್ತಕ್ಕಂಥ ಒಂದು ವಿಷಯ ಅಡಾಪ್ಷನ್. ಆದರೆ ಅಡಾಪ್ಷನ್ ಎಷ್ಟು ಮುಖ್ಯವಾದ ಗಹನವಾದ ವಿಚಾರ ಅಂತ ಬಹುಶಃ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಂತಹ ಎಲ್ಲೂ ಚರ್ಚಿಸದ ಮತ್ತು ತುಂಬ ಅಗತ್ಯವಾದ ವಿಷಯಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಾಗೆ ಪ್ರತಿ ವಾರ ನಿಮ್ಮ ಮುಂದೆ ಇಟ್ಟು ಚರ್ಚೆ ಮಾಡ್ತೀವಿ. ನಿಮ್ಮನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ತೇವೆ. ಇದರಲ್ಲಿ ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರೆ, ಅಂದರೆ ಕಾರ್ಯಕ್ರಮಕ್ಕೆ ಕರೆ ಮಾಡೋದ್ರ ಮೂಲಕನೋ ಅಥವಾ ಪತ್ರ ಬರೆದು ತಿಳಿಸೋದ್ರ ಮೂಲಕನೋ ನಮಗೆ ಈ ಕಾರ್ಯಕ್ರಮ ನಿಮಗೆ ತಲುಪಿತೋ ಇಲ್ವೋ ಅಂತ ಗೊತ್ತಾಗ್ತದೆ. ಸೊ ಸಾಕಷ್ಟು ಜನ ಆ ಕೆಲಸ ಮಾಡ್ತಾಯಿದ್ದೀರಿ. ನಮಗೆ ಮುಖತಃ ಸಿಕ್ಕಾಗ ಕಾರ್ಯಕ್ರಮದ ವಿಚಾರಗಳನ್ನು ತಿಳಿಸ್ತಾ ಇದ್ದೀರಿ. ಇನ್ನೂ ಕೆಲವ್ರಿಗೆ ಏನಾದರೂ ಅನುಮಾನಗಳಿದ್ದರೆ, ನಾವು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋ ವಿಷಯನೇ ಆಗಿರಬೇಕು ಅಂತಿಲ್ಲ. ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳು, ಮನಸ್ಥಿತಿಗೆ ಸಂಬಂಧಪಟ್ಟ ವಿಚಾರಗಳು, ಸಂಬಂಧಗಳಿಗೆ ಸಂಬಂಧಪಟ್ಟ ವಿಚಾರಗಳು, ಅಥವಾ ಏನೂ ಕಾರಣನೇ ಗೊತ್ತಿಲ್ಲ, ನನ್ನ ಮನಸ್ಸು ಸಮಾಧಾನ ಇಲ್ಲ, ನನಗೆ ಹೇಳ್ಕೊಳ್ಳಿಕ್ಕೆ ಯಾರು ವ್ಯಕ್ತಿ ಇಲ್ಲ, ನನ್ನ ಮನಸ್ಸಿನ ಬೇಸರವನ್ನು ಹೇಳ್ಕೊಳ್ಳಿಕ್ಕೆ ನನಗೆ ಸರಿಯಾದ ಒಂದು ವೇದಿಕೆ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳೋ ಯಾವ ವಿಚಾರ ಇದ್ದರೂ ಕೂಡ ನಮಗೆ ಪತ್ರ ಬರೆದು ತಿಳಿಸಿ, ನಮಗೆ ಕರೆ ಮಾಡಿ. ಸೊ ಕಳೆದ ಎಪಿಸೋಡ್ ಇಟ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್. ಐ ಎಂಜಾಯ್ಡ್ ಇಟ್ ಮೈ ಸೆಲ್ಫ್. ಐ ನೋ ನಿಮ್ಮ ಟೆಕ್ಸ್ಟ್ ರಾತ್ರಿ 11:45 ಐ ಆಮ್ ಹ್ಯಾಪಿ ಅನ್ನೋದೇ ನೋಡಿ ಭಾಳ ಖುಷಿ ಆಯಿತು. ಅರೌಂಡ್ 12 o'clock ಇನ್ ದ ನೈಟ್. ದಟ್ ವಾಸ್ ಸೋ ನೈಸ್. ಸೊ ಡಾಕ್ಟರ್, ನಾನು ಇವತ್ತು ದತ್ತು ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ವೀಕ್ಷಕರೇ. ನಾನು ಹೇಳಬೇಕಾಗುತ್ತೆ, ಆಲ್ ಗುಡ್ ಥಿಂಗ್ಸ್ ಕಮ್ಸ್ ಎಟ್ ದ ರೈಟ್ ಟೈಮ್ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಇದೆಯಲ್ಲ, ಇದು ಒಂದು ನನ್ನದೇ ಸುತ್ತಮುತ್ತಲಿನ ಜೀವನಕ್ಕೆ ಒಂದು ಹತ್ತಿರವಾಗಿದೆ. ಅಂತಂದರೆ ನನ್ನೊಬ್ಬರು ಸ್ನೇಹಿತರು ಡಾಕ್ಟರ್ ನಿತಿನ್ ಆಚಾರ್ಯ, ಹೂ ಇಸ್ ಅ ಡೆಂಟಿಸ್ಟ್, ಸುಮಾರು 1-1.5 ವರ್ಷದ ಹಿಂದೆ ಫೋನ್ ಮಾಡಿ ನನಗೊಂದು ಮಾತನ್ನು ಹೇಳಿದರು. ನನ್ನ ಒಬ್ಬರು ಸಂಬಂಧಿಕರಿದ್ದಾರೆ, ಅವರು ಅಡಾಪ್ಷನ್ ವಿಚಾರವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಟಿ ವಿಯಲ್ಲಿ ಏನೋ ಕಾರ್ಯಕ್ರಮವನ್ನು ಎಲ್ಲೋ ನ್ಯೂಸಲ್ಲಿ ನೋಡಿದಾರಂತೆ, ಏನಾದರೂ ಅದ್ರ ಬಗ್ಗೆ ಕೊಡೋದಕ್ಕಾಗತ್ತಾ ಅಂತ. ಬಟ್ ಸಮ್ ಹೌ ಐ ಕುಡ್ ನಾಟ್ ರೆಸ್ಪಾಂಡ್ ಟು ಹಿಮ್, ದೋ ಐ ನ್ಯೂ ದ್ಯಾಟ್. ನಾನು ರೆಸ್ಪಾಂಡ್ ಮಾಡೋದಕ್ಕೆ ಆಗಿರಲಿಲ್ಲ. ಆದರೆ ಇವತ್ತಿನ ಕಾರ್ಯಕ್ರಮ ನಾನು ಆತನಿಗೆ ಫೋನ್ ಮಾಡಿ ನಿನ್ನ ಆಂಟಿಗೆ ತಿಳಿಸು ಅಂತ ಹೇಳಿ, ಐ ಆಮ್ ಶ್ಯೂರ್ ಆ ಕಪಲ್ ಈಗ ಕಾರ್ಯಕ್ರಮವನ್ನು ನೋಡ್ತಾ ಇರ್ಬೋದು, ಅವರು ನೋಡ್ತಾ ಇರ್ಬೋದು ಮತ್ತು ಸಾಕಷ್ಟು ಮಂದಿ ನೋಡ್ತಾ ಇರ್ಬೋದು. ಇವತ್ತು ನನಗೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೊಸದು ನಾನು ತಿಳ್ಕೊಂಡಿದ್ದೀನಿ. ಸೊ ಲೆಟ್ಸ್ ಕಮ್ ಟು ದ ಪಾಯಿಂಟ್ ಡಾಕ್ಟರ್. ಈಗ ದತ್ತು ಸ್ವೀಕಾರ ಮಾಡುವವರ ಮನಸ್ಥಿತಿ, ನಾವು ಫ್ರಮ್ ದಿ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಮಾತನಾಡೋಣ. ಓಕೆ, ಹೇಗಿದ್ರೆ ಒಳ್ಳೆಯದು? ತುಂಬ ಒಳ್ಳೆಯದು. ಈ ಒಂದು ಪಾಯಿಂಟ್ ಇದೆ ಅಲ್ವಾ, ಪೇರೆಂಟ್ಸ ಮನಸ್ಥಿತಿ ದತ್ತು ಸ್ವೀಕಾರ ಮಾಡೋದರ ಸಮಯದಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ನಮ್ಮ ಆರಂಭದ ಮಾತು ಮತ್ತು ಕೊನೆಯ ಮಾತು ಕೂಡ. ಯಾಕಂದರೆ ಈ ಪಾಲಕರ ಮನಸ್ಥಿತಿ, ಮಗು ಬೇಕು, ದತ್ತು ಮಗುನ ತೆಗೆದುಕೊಳ್ಬೇಕು, ದತ್ತು ಪಡೆದುಕೊಳ್ಬೇಕು ಅಂತ ಹೊರಡುವಂಥ ಎಲ್ಲ ಪಾಲಕರಿಗೆ ನಾನು ಹೇಳ್ತಕ್ಕಂಥ ಒಂದು ಮಾತು ಏನಂತಂದರೆ, ನೀವು ಇಬ್ಬರು ಗಂಡ ಮತ್ತು ಹೆಂಡತಿ, ನಿಮಗೆ ಯಾವುದೇ ಕಾರಣಗಳಿಂದ ನೀವು ದತ್ತು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ, ನಮ್ಗೆ ಗೊತ್ತಿಲ್ಲ. ಒಂದು ಮಕ್ಕಳು ಆಗದೆ ಇರತಕ್ಕಂಥದ್ದು ಕಾರಣ ಇರ್ಬೋದು, ಅಥವಾ ಮಗು ಆಗಿತ್ತು, ಆ ಮಗು ಕಾರಣಾಂತರಗಳಿಂದ, ಕೆಲವು ಕಾಯಿಲೆಗಳಿಂದ ಮಗು ತೀರ್ಕೊಂಡು ಬಿಡ್ತು, ಸೊ ಇನ್ನೊಂದು ಮಗು ಬೇಡ, ನಾವು ದತ್ತು ತೆಗೆದುಕೊಳ್ತೀವಿ ಅಂತ ಹೊರಟಿರೋ ದಂಪತಿಗಳಿರ್ಬೋದು. ಅಥವಾ ಈಗ ಆಲ್ರೆಡಿ ಒಂದು ಮಗು ಇದೆ, ನಮಗೆ ಇನ್ನೊಂದು ಮಗು ಬೇಕು, ಸೊ ಇನ್ನೊಂದು ಮಗು ನಾವು ಏನೋ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿಲ್ಲ, ನಾವು ಇನ್ನೊಂದು ಮಗುಗೆ ಲೈಫು ಕೊಟ್ಟಂಗೆ ಆಗ್ತದೆ, ಆಮೇಲೆ ನಮಗೆ 2ನೇ ಮಗು ಕೂಡ ಇದ್ದಾಗ ಆಗ್ತದೆ. ಅಥವಾ ಈಗ ಒಂದು ಗಂಡು ಮಗು ಇದೆ, ನಂಗೆ ಒಂದು ಹೆಣ್ಣು ಮಗು ಬೇಕು ಅಂತೇಳಿ ದತ್ತು ತೆಗೆದುಕೊಳ್ಳುವಂಥ ದಂಪತಿಗಳು ಇರ್ತಕ್ಕಂಥದ್ದು ಇರ್ಬೋದು. ಅಥವಾ ಇನ್ನು ಕೆಲವರು ಅವ್ರಿಗೆ ಯಾವುದೇ ರೀತಿಯ ಮಕ್ಕಳು ಆಗದೇ ಇರುವಂತಹ ಸಮಸ್ಯೆಗಳೇನಿಲ್ಲ, ಆದರೆ ದೇ ಡಿಸೈಡ್, ನಾವು ನಮ್ಮದೇ ಮಕ್ಕಳು ಮಾಡ್ಕೊಳ್ಳೋದು ಬೇಡ, ನಾವು ದತ್ತು ತೆಗೆದುಕೊಂಡ್ರೆ ಆಯಿತು ಅಂತ ಒಂದು ರೀತಿಯ ಆದರ್ಶವಾದಿಗಳು ಅಂತ ಅಂದ್ಕೊಳ್ಬೋದು. ಯಾಕಂದರೆ ನಾನು ಗಮನಿಸಿದಾಗೆ ಒಂದು ಈ ಹದಿಹರೆಯ ಟೀನೇಜು ತುಂಬ ಆದರ್ಶಗಳನ್ನು ಕಲ್ಪನಾ ಲೋಕದಲ್ಲಿ ಇರುವಾಗ ಹೆಚ್ಚಿನ
ಈ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ಭಾವನೆ ಇರ್ತದೆ, ನಾನು ಜೀವನದಲ್ಲಿ ಏನೋ ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ. ಅಂತಹ ಒಂದು ಫ್ಯಾಂಟಸಿ ಥಿಂಕಿಂಗಲ್ಲಿ ಇದು ಒಂದು ಏನಂದರೆ, ನಾನು ಒಂದು ವಿಧವೆಗೆ ಲೈಫ್ ಕೊಡಬೇಕು, ಅಥವಾ ಒಂದು ಆರ್ಫನ್ಗೆ ತೆಗೆದುಕೊಂಡು ಬಂದು ಮನೇಲಿ ಇಟ್ಕೊಂಡು ಅನಾಥ ಮಗುಗೆ ಬಾಳು ಕೊಡಬೇಕು, ಇಂತಹ ಒಂದು ಆದರ್ಶ ಕಲ್ಪನೆಗಳು ಆ ಸಮಯದಲ್ಲಿ ಇರ್ತದೆ. ಸೊ ಅಂತಹ ಒಂದು ಆದರ್ಶಗಳಿಂದ ಹೊರಟಿರ್ತಕ್ಕಂತಹ ದಂಪತಿಗಳಿರ್ಬೋದು. ಅಥವಾ ಇನ್ನು ಕೆಲವರು ಅವರ ಮಗುವಿಗೆ, ಒಂದು ಮಗು ಅವರೇ ಜನ್ಮ ಕೊಟ್ಟಿರ್ತಕ್ಕಂಥ ಮಗುವಿಗೆ ಕೆಲವು ತೊಂದರೆಗಳಿದೆ. ಉದಾಹರಣೆ, ಆ ಮಗುವಿಗೆ ಕಮ್ಯುನಿಕೇಷನ್ ಸರಿಯಾಗಿಲ್ಲ, ಸಂವಹನ ಚೆನ್ನಾಗಿಲ್ಲ, ಅಥವಾ ಮೋಟಾರ್ ಡೆವಲಪ್ಮೆಂಟ್ ಸರಿ ಇಲ್ಲ ಅಂದಾಗ ಇನ್ನೊಂದು ಮಗು ಅದ್ರ ಜೊತೆಗೆ ಮಾತಾಡ್ತಾ ಇದ್ರೆ, ಇನ್ನೊಂದು ಮಗು ಅದ್ರ ಜೊತೆಗೆ ಆಡ್ತಾ ಇದ್ದರೆ ಆ ಮಗು ಬೇಗ ಗುಣ ಆಗ್ಬೋದು ಅನ್ನೋ ಒಂದು ಸಲಹೆ ಯಾರೋ ಹೇಳ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಮಗುನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ, ಉದಾಹರಣೆ ನಮ್ಮ ಮಗುವಿಗೆ ಸಹಾಯ ಆಗಲಿ ಅಂತ ಇನ್ನೊಂದು ಮಗುನ ತೆಗೆದುಕೊಂಡು ಬರ್ತದೆ. ಇಂಥದ್ದು ಯಾವುದೇ ಕಾರಣದಿಂದ ಹೊರಟಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಮಗು ಬೇಕು, ನಿಮಗೆ ತಂದೆ ತಾಯಿಯ ಪ್ರೀತಿ ಕೊಡುವಂತಹ ಅದಮ್ಯ ಬಯಕೆ ಇದೆ, ಆ ಮಗು ಬೇಕು, ನಮ್ಮ ಮನೆಗೆ ಒಂದು ಮಗು ಬೇಕು ಅಂತ ಗಂಡ ಮತ್ತು ಹೆಂಡತಿಗೆ ಅಷ್ಟೇ ಬಯಕೆ ಇದೆ. ಗಂಡ ಮತ್ತು ಹೆಂಡತಿ ಮತ್ತು ಮನೆಯವರೆಲ್ಲರಿಗೂ ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಎಷ್ಟೋ ಸಲ ಏನಾಗ್ತದೆ ಅಂದರೆ, ಹೆಂಡತಿಗೆ ಇಷ್ಟ ಇರ್ತದೆ ನನಗೆ ಮಗು ಬೇಕು ಅಂತ, ಗಂಡನಿಗೆ ಸುತಾರಾಮ್ ಇಷ್ಟ ಇರೋದಿಲ್ಲ, ನನಗೆ ದತ್ತು ಮಗು ಬೇಡವೇ ಬೇಡ ಅನ್ನೋ ಒಂದು ಮನಸ್ಥಿತಿ ಗಂಡನಾಗಿರುತ್ತೆ. ಅಥವಾ ಗಂಡನಿಗೆ ದತ್ತು ಮಗು ಬೇಕು, ಒಂದು ಮಗು ಬೇಕು ಅಂತ ಅನ್ನೋ ಸ್ಥಿತಿ ಇರ್ತದೆ, ಹೆಂಡತಿಗೆ ಯಾವುದೇ ಚೂರು ಇಂಟ್ರೆಸ್ಟ್ ಇರೋದಿಲ್ಲ. ಬೈ ಡಿಫಾಲ್ಟ್ ಹೆಚ್ಚು ಸಮಯ ಮಗುವಿನ ಜೊತೆಗೆ ಹೆಂಡತಿಯಾದವಳು ಅಂದರೆ ತಾಯಿಯಾದವಳೇ ಕಳಿಬೇಕಾಗ್ತದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನನಗೆ ಇಷ್ಟವಿಲ್ಲದ ಮಗುವನ್ನು ಆ ತಾಯಿ ಎಷ್ಟು ಚೆಂದ ನೋಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇಂತಹ ಒಂದು ಪರಿಸ್ಥಿತಿ ಆ ದತ್ತು ತೆಗೆದುಕೊಳ್ಳೋ ಸಮಯದಲ್ಲಿ ಯಾರ ಮನಸ್ಸಿಗೂ ಬರಲಿಕ್ಕಿಲ್ಲ. ಒಂದು ಅಂದ್ಕೊಳ್ಬೋದು, ಆಕೆ ಬದಲಾದಳು ಮಗು ಬಂದ ಮೇಲೆ, ಈಗ ಸಿಟ್ಟಿದೆ, ಶಾರ್ಟ್ ಟೆಂಪರ್ಡ್ನೆಸ್ ಇದೆ, ಕೋಪ ಜಾಸ್ತಿ ಇದೆ, ಮತ್ತೆ ಬದಲಾಗ್ಬೋದು ಅಂತ ಅನ್ನೋ ಮನಸ್ಥಿತಿಯಲ್ಲಿ ಅವಸರದಲ್ಲಿ ನಿರ್ಧಾರ ತಗೊಳ್ಬೇಡಿ. ಅಥವಾ ನನಗೆ ಮಗು ಬೇಕೇ ಬೇಕು, ಗಂಡನಿಗೆ ಏನು ಮಾಡೋದು ಆತನಿಗೆ ಇಷ್ಟ ಇಲ್ಲ. ಉದಾಹರಣೆ, ಒಂದು ಇನ್ಫರ್ಟಿಲಿಟಿ ಸಮಸ್ಯೆ ಇದ್ದಾಗ ಅದು ಗಂಡನಿಗೆ ಇದೆ ಅಥವಾ ಹೆಂಡತಿಗೆ ಇದೆ, ಒಬ್ರಿಗಿರುತ್ತೆ. ಸೊ ಯಾರಿಗೆ ಸಮಸ್ಯೆ ಇದೆ ಅಂತ ವೈದ್ಯರು ಹೇಳಿರ್ತಾರೆ, ಆತನಲ್ಲಿ ಒಂದು ಕೀಳರಿಮೆ ಇರ್ತದೆ, ನನಗೆ ಏನೋ ಈ ದತ್ತು ತೆಗೆದುಕೊಳ್ಳುವಂಥದ್ದು ಇಷ್ಟ ಇಲ್ಲ, ನಾವು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡ್ಬೋದು ಅನ್ನಿಸ್ತಿದೆ, ನೀನು ಅವಸರ ಮಾಡ್ತಾ ಇದ್ದೀಯ ಅನ್ನೋ ಮನಸ್ಥಿತಿಯಲ್ಲಿ ಆತ ಅಥವಾ ಆಕೆ ಇರ್ಬೋದು. ಸೊ ಇನ್ನೊಂದು ವ್ಯಕ್ತಿ, ನಾವು ಎಷ್ಟು ವರ್ಷ ಅಂತ ಕಾಯ್ತಾ ಇರೋದು, ನಿಮಗೆ ಆಗೋದಿಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ, ನಾವು ದತ್ತು ತೆಗೆದುಕೊಳ್ಳುವ ಅನ್ನೋ ಒಂದು ಅವಸರದ ನಿರ್ಧಾರ ಒಬ್ಬರು ಮಾಡ್ತಾ ಇದ್ದಾರೆ. ಸೊ ಯಾರು ಅರ್ಧಂಬರ್ಧ ಮನಸ್ಸಲ್ಲಿದ್ದಾರೆ, ನನಗೆ ದತ್ತು ಮಗು ಬೇಡ, ನನಗೆ ಅದು ಬೇರೆಯವರ ಮಗು ನನಗೆ ಬೇಡ ಅನ್ನೋದು, ಆಮೇಲೆ ಇಂತಹ ಮನಸ್ಥಿತಿ ಇದ್ದರೆ ಖಂಡಿತವಾಗಿ ನೀವು ಮಗು ತೆಗೆದುಕೊಳ್ಳೋದಿದ್ರೂ ಪರವಾಗಿಲ್ಲ, ಇನ್ನೊಂದು ಮಗುಗೆ ಭಾಳ ಕೊಡ್ತೇನೆ ಅಂತ ಅಂದ್ಕೊಳ್ಳುವ ವಿಚಾರ ಇದ್ದರೂ ಚಿಂತೆ ಇಲ್ಲ, ಆ ಮಗು ಅನಾಥಾಶ್ರಮದಲ್ಲಿ ಅಥವಾ ಅಡಾಪ್ಷನ್ ಸೆಂಟ್ರಲ್ಲೇ ಬೆಳೀಲಿ, ಚಿಂತೆ ಇಲ್ಲ, ನೀವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಲೇಬೇಡಿ. ಇನ್ನೊಂದು ರೀತಿಯ ದಂಪತಿಗಳ ಮನಸ್ಥಿತಿ ಇರುತ್ತೆ, ನನಗೆ ತುಂಬ ಚೆಂದ ಇರ್ತಕ್ಕಂಥ ಮಗು ಬೇಕು, ನನಗೆ ಬಿಳಿ ಇರೋ ಮಗು ಮಾತ್ರ ಬೇಕು, ನನಗೆ ಕೆಂಗೂದಲು ಚಿನ್ನದ ಕೂದಲು ಇರ್ತಕ್ಕಂಥ ಮಗು ಮಾತ್ರ ಬೇಕು, ನನಗೆ ನೀಲಿ ಬಣ್ಣದ ಕಣ್ಣಿನ ಇರುವಂಥ ಮಗು ಮಾತ್ರ ಬೇಕು, ನಾನು ಎಷ್ಟೊಂದು ಅಡಾಪ್ಷನ್ ಸೆಂಟರ್ಸ್ ಬೇಕಿರೋ ಹುಡುಕಾಡಿ ಬರ್ತೇನೆ, ನನಗೆ ತುಂಬ ಚೆಂದ ಇರೋ ಮಗು ಬೇಕು, ನನಗೆ ಕಪ್ಪು ಬಣ್ಣದ ಮಗು ಆಗೋದೇ ಇಲ್ಲ. ಇಂತಹ ಮನಸ್ಥಿತಿ ಇರೋರು ಅಗೇನ್ ಪ್ಲೀಸ್ ಡೋಂಟ್ ಗೋ ಫಾರ್ ಅಡಾಪ್ಷನ್. ಯಾಕೆ ಅಂತಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ 100 ಇರ್ತದೆ, ಅದಕ್ಕೆ ತಕ್ಕಾಗೆ ಆ ಮಗು ಇರಲೇಬೇಕು ಅಂತ ಹೇಳಲಿಕ್ಕಾಗೋದಿಲ್ಲ.